ಈ ಸಮಾರಂಭದ ಅಧ್ಯಕ್ಷರು, ಈ ಭಾಗದ ಶಾಸಕರು ಹಾಗೂ ಆರೋಗ್ಯ ಇಲಾಖೆಯ ಸಚಿವರು ಆದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ಅವರ, ಕರ್ನಾಟಕ ರಾಜ್ಯ ಖನಿಜ ನಿಗಮದ ಅಧ್ಯಕ್ಷರಾದಂಥ ಹಾಗೂ ಶಾಸಕರು ಆದಂಥ ಶ್ರೀ ಜಿ ಎಸ್ ಪಾಟೀಲ್ ಅವರ, ಕರ್ನಾಟಕ ಖನಿಜ ನಿಗಮದ ಉಪಾಧ್ಯಕ್ಷರಾದಂಥ ಶ್ರೀ ಎಚ್ ಲಕ್ಷ್ಮಣ್, ರೇಷ್ಮೆ ಇಲಾಖೆಯ ಮತ್ತು ಮೈನ್ಸ್ ಅಂಡ್ ಜಿಯಾಲಜಿ ಇಲಾಖೆಯ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ರೇಷ್ಮೆ ಇಲಾಖೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ರಾಜ್ಯ ಖನಿಜ ನಿಗಮ ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ಓಕ್ಲಿಪುರಂ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ರೇಷ್ಮೆ ಮತ್ತು ಖನಿಜ ಭವನ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮ ಮತ್ತು ಈ ರೇಷ್ಮೆ ಪೋರ್ಟಲ್ ಬಿಡುಗಡೆ ಕಾರ್ಯಕ್ರಮ ಇವುಗಳನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಾಗ ರೇಷ್ಮೆ ಇಲಾಖೆದು 4 ಎಕರೆ 2.5 4.25 ಎಕರೆ 4.25 ಎಕರೆ 4.252 4.5 ಎಂತ 30 ಗುಂಟೆ ಆದರೆ 4.25 ಆಗೋದು. 30 ಗುಂಟೆ ಆದರೆ 4.25 ಎಕರೆ ಆಗೋದು. 25 ಗುಂಟೆ ಆದರೆ 4.25 ಆಗುತ್ತೆ. ಕುಗಲ್ ಯಾರು ಏನಾಗಿದೆ ನೀನು? ಕುಗಲ್ 4 ಎಕರೆ 25 ಗುಂಟೆ, ಆಕ್ಚುಲಿ 4.25 ಎಕರೆ ಅಲ್ಲ, 4.25 ಎಕರೆ ಆಗಬೇಕಾದ್ರೆ 4 ಎಕರೆ 30 ಗುಂಟೆ ಆಗಬೇಕು. ಬರೀ 25 ಗುಂಟೆ ಮಾತ್ರ ಇರೋದು. ಈ ಜಾಗನ ರೇಷ್ಮೆ ಇಲಾಖೆಯವರು ಕೊಂಡ್ಕೊಂಡಿದ್ರು.
95ನಲ್ಲಿ 95ರಲ್ಲಿ ಕೊಂಡ್ಕೊಂಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಸಾರಿ ವೆಂಕಟೇಶ್ ಅವರು ಪ್ರಸ್ತಾಪ ಮಾಡಿದ್ರು, ಒಂದು ರೇಷ್ಮೆ ಭವನ ಕಟ್ಟಬೇಕು, ದುಡ್ಡಿಲ್ಲ ನಮ್ಮ ಹತ್ರ, ಜಾಗ ಇದೆ, ನೀವು ದುಡ್ಡು ಕೊಡಿ ಅಂತ ನಾನು ಕೇಳಿದ್ರು. ನಾನು ಹೇಳಿದೆ, ನಾನು ದುಡ್ಡು ಕೊಡಲ್ಲಪ್ಪ, ಬೇರೆ ಮಾಡೋಣ, ಏನಾದರೂ ಮಾಡೋಣ ಅಂತೇಳಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಇವ್ರನ್ನ ಕರೆದೆ. ಮಲ್ಲಿಕಾರ್ಜುನ ಅವರು, ವೆಂಕಟೇಶ, ಮಲ್ಲಿಕಾರ್ಜುನ, ನಾನು 3 ದಿನ ಕೂತ್ಕೊಂಡು ಮಾತಾಡಿದೆ. ಜಾಗ ಕೊಡೋದು ಇವರು, ಅವರು ದುಡ್ಡು ಖರ್ಚು ಮಾಡೋದು. ಮೈಸೂರು ಮಿನರಲ್ಸ್ನಲ್ಲಿ GS ಪಾಟೀಲರು ಭಾಳ ಶ್ರೀಮಂತರು, ಇವನು ಅದರ್ವೈಸ್ ಶ್ರೀಮಂತರು, ಜಮೀನ್ದಾರರು. ಅವರು ಅಧ್ಯಕ್ಷರಾಗಿದ್ದಾರೆ ಮೈಸೂರು ಮಿನರಲ್ಸ್ ಕಾರ್ಪೊರೇಷನ್ಗೆ. ಆ ಕಾರ್ಪೊರೇಷನ್ನಲ್ಲಿ ದುಡ್ಡಿದೆ. ಅವ್ರಿಗೂ ಒಂದು ಭವನ ಬೇಕಾಗಿತ್ತು. ರೇಷ್ಮೆ ಇಲಾಖೆಯವ್ರಿಗೂ ಒಂದು ಭವನ ಬೇಕಾಗಿತ್ತು. ಮತ್ತು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆಯಲ್ಲ, ಅವ್ರಿಗೂ ಬೇಕಾಗಿತ್ತು ಜಾಗ. ಇವೆಲ್ಲ ಸೇರ್ಕೊಂಡು ಈ ಭವನ ನಿರ್ಮಾಣ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ರೇಷ್ಮೆ ಇಲಾಖೆಯಲ್ಲಿ ಬೇಕಾದಷ್ಟು ಜಾಗಗಳಿದ್ದಾವೆ. ನಾನು ಅದಕ್ಕೆ ವೆಂಕಟೇಶ್ ಹೇಳಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಳ್ಳಿ ಜಾಗನ. ಅಗತ್ಯ ಇರ್ತಕ್ಕಂಥದ್ದನ್ನು, ಅವಶ್ಯಕ ಇರ್ತಕ್ಕಂಥದ್ದನ್ನು ಆ ಜಾಗ ಉಳಿಸ್ಕೊಳ್ಳಿ. ಮಿಕ್ಕಿದ ಜಾಗನೆಲ್ಲ ಬೇರೆ ಇಲಾಖೆಗಳಿಗೆ ಕೊಡ್ತಕ್ಕಂಥದ್ದು, ಈ ಥರ ಜಾಯಿಂಟ್ ವೆಂಚರ್ನಲ್ಲಿ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಅಭಿವೃದ್ಧಿಗೋಸ್ಕರ, ರೇಷ್ಮೆ ಇಲಾಖೆ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ನೀವು ಈ ಜಾಗವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವೆಂಕಟೇಶ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಅವತ್ತೇ ಕೊಂಡ್ಕೊಳ್ಳುವಾಗ 10 ಕೋಟಿ 30 ಲಕ್ಷ, 10 ಕೋಟಿ 30 ಲಕ್ಷ. ಇವತ್ತು ಸುಮಾರು 50 ಕೋಟಿ ಆಗುತ್ತಲ್ವಾ? ಅದೇ 50 ಕೋಟಿ ಆಗುತ್ತೆ ಈಗ. ಇಲ್ಲಿ ಎಷ್ಟಪ್ಪ ಬೆಲೆ ಇದೆ ಮಾರುಕಟ್ಟೆನಲ್ಲಿ? 1 ಎಕರೆಗೆ ಎಷ್ಟೇ ಇದೆ? ಚದರಡಿ ಲೆಕ್ಕ ಆದರೂ ಕೂಡ ಕನಿಷ್ಠ 50 ಕೋಟಿ ರೂಪಾಯಿ ಆಗುತ್ತೆ. ಈ ಜಾಗನ ಇವರು ಕೊಡ್ತಕ್ಕಂಥದ್ದು ಕಟ್ಟಡ ಕಟ್ಟಲಿಕ್ಕೆ. ದುಡ್ಡು ಖರ್ಚು ಮಾಡೋರು ಮೈಸೂರು ಮಿನರಲ್ಸ್ ಕಾರ್ಪೊರೇಷನ್. ಸುಮಾರು 666 ಕೋಟಿ 75 ಲಕ್ಷಕ್ಕೆ ಈಗ ಟೆಂಡರ್ ಆಗಿದೆ. 666 ಕೋಟಿ 75 ಲಕ್ಷಕ್ಕೆ ಟೆಂಡರ್ ಆಗಿದೆ. 3 ವರ್ಷದಲ್ಲಿ ಈ ಕಟ್ಟಡ ಕಟ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು? 3 ವರ್ಷದಲ್ಲಿ. 3 ವರ್ಷದಲ್ಲೇ ಕಟ್ಟಬೇಕು. ಯಾರು ಕಾಂಟ್ರಾಕ್ಟರ್ ಇದ್ದಾರ? ಕಾಂಟ್ರಾಕ್ಟರ್ ಯಾರಯ್ಯ? ಇಲ್ಲಿದೆಯಾ? 3 ವರ್ಷದಲ್ಲಿ ಒಳಗಡೆ ಕಟ್ಟಬೇಕು. ಮುಂದಕ್ಕೆ ಹೋದ್ರೆ ನಿನಗೆ ದುಡ್ಡು ಕೊಡಲ್ಲ ನಾವು. ಮತ್ತೆ ಚೆನ್ನಾಗಿ ಕಟ್ಟಬೇಕು. ಯಾಕಂದರೆ 13 ಅಂತಸ್ತಿನ ಬಿಲ್ಡಿಂಗ್ ಕಟ್ಟೋದು ಈಗ ಸ್ಟ್ರಾಂಗ್ ಆಗಿರ್ಬೇಕಲ್ವಾ? 13 ಅಂತಸ್ತು. ಮತ್ತು ಕೆಳಗಡೆ ಬೇಸ್ಮೆಂಟು 3 ಇರ್ತವೆ ಕಾರ್ ನಿಲ್ಲಿಸ್ಕೊಳ್ಳಲಿಕ್ಕೆ. ಅದರಿಂದ ಭಾಳ ಸ್ಟ್ರಾಂಗಾಗಿ ಕಟ್ಟಬೇಕು ಮತ್ತು ಸುಂದರವಾಗಿ ಕಟ್ಟಬೇಕು. 3 ವರ್ಷದೊಳಗಡೆ ಮುಗಿಸ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.